ದೇಹಕ್ಕೆ ಒಂದು ಬಿಂದು ನೀರು ಸೋಂಕದ ತೆರದಲ್ಲಿ ನಿಮ್ಮ ಪ್ರಾಣವನ್ನು ಹೀರುವ ಬಗೆ ಹೇಗೆ ಬಲ್ಲಿರ? ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ. ಆದರೆ ಕೊನೆಯ ಕಾಲದಲ್ಲಿ ನಿಮ್ಮ ಮನದ ಇಚ್ಛಿತಾರ್ಥ ಏನಾದರೂ ಇದ್ರೆ ಹೇಳಿಕೊಡಬಹುದು. ಏನಾಗಬೇಕು ಮಕ್ಕಳೇ? ಅಪ್ಪ, ನಾವು ಅನಾಮಧೇಯರು, ನಮಗೆ ನಾಮಕರಣ ಆಗಬೇಕು. ಆ ನಮ್ಮ ಹೆಸರು ನಿನ್ನ ಹೆಸರ ಜೊತೆಯಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹ ಆಗಬೇಕು. ಮಕ್ಕಳಿಗೆ ಹೆಸರಿಡಬೇಕಾದದ್ದು ತಂದೆಯಾಗಿ ನನ್ನ ಆದ್ಯ ಕರ್ತವ್ಯವೇ ಹೌದು. ಮಧುವಾದ ಶರೀರದಿಂದ ಮದಿರೆಯ ಕಾಂತಿಯಿಂದ ಕಂಗೊಳಿಸುತ್ತಾ ಇರುವಂತಹ ನೀನೇ ಮಧು, ಕಠಿಣವಾದ ಶರೀರದಿಂದ ಕಂಗೊಳಿಸುತ್ತಾ ಇರುವಂತಹ ನೀನೇ ಕೈಟಭ. ಮಧುವಾದಂತಹ ನಿನ್ನನ್ನು ಅಳಿಸಿ ಮಧುಸೂದನ ಅನ್ನಿಸುವವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಕೊಂದು ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನೇ ಜಲಧಿಗೆ ಹಾಸುವುದರ ಮೂಲಕವಾಗಿ ನೂತನವಾಗಿ ನಿರ್ಮಾಣಗೊಂಡ ಪೃಥ್ವಿಗೆ ಮೇದಿನಿ ಎನ್ನುವಂತಹ ಶುಭನಾಮವನ್ನಿರಿಸುವವನಿದ್ದೇನೆ. ನಿಮ್ಮ ಮನೋರಥ ಈಡೇರಿಸುವುದಕ್ಕೆ ಬೇಕಾಗಿಯೇ ಆಚಂದ್ರಾರ್ಕವಾಗಿ ನಿಮ್ಮ ಹೆಸರು ಉಳಿಯುವ ಹಾಗೆ ಮಾಡುತ್ತೇನೆ. ಹೀಗೆ ಬನ್ನಿ ಮಕ್ಕಳು. ಮಧುಕೈಟಭರಿಂದ ದೊರೆತಂತಹ ಮೇಧಸ್ಸನ್ನೇ ಜಲಧಿಗೆ ಹಾಸುವುದರ ಮೂಲಕವಾಗಿ ನಿರ್ಮಾಣಗೊಂಡದೆಯಲ್ಲ ನೂತನವಾದಂತಹ ಮೇದಿನಿ. ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟ ಹಾಗಾಯಿತು. ಅವ ಸತ್ಯಲೋಕವನ್ನು ಸೇರಿಕೊಂಡಿದ್ದಾನೆ. ಪಾಲನಾಕರ್ತೃವಾದಂತಹ ನಾನು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗುತ್ತೇನೆ. ಆಕೆಯ ಪ್ರೀತಿಯ ಮಗಳು ಮಾಲಿನಿ ಎಂಬುವ ಹಾಗೆ ಸುಖದ ಆಗರದಲ್ಲಿ ಸಂಪತ್ತಿನ ಸಾಗರದಲ್ಲಿ ತೇಲುತ್ತಾ ಇದೆ ಈ ಶೋಣಿತಾಪುರ. ಯಾವುದಕ್ಕೂ ಕೂಡ ಕುಂದುಕೊರತೆ ಎಂಬುದು ಇಲ್ಲವೇ ಇಲ್ಲ. ಆದ್ರೆ ಯಾರಾದ್ರೂ ದುಃಖ ಮಾಡಿದ್ರೆ ನಾನು ಸಹಿಸಿಕೊಳ್ಳುತ್ತೇನೆ. ಆದ್ರೆ ನನ್ನ ಅಮ್ಮ ದುಃಖ ಮಾಡಿದ್ರೆ ನಾನು ಸಹಿಸಿಕೊಳ್ಳುವವಳಲ್ಲ. ಯಾಕೆ? ಯಾವತ್ತೂ ನನ್ನನ್ನು ಆದರದಿಂದ ಸ್ವಾಗತಿಸುವಂತಹ ನನ್ನಮ್ಮ ಇನ್ನು ಮಾತ್ರ ಹಾಗಲ್ಲ. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಅಶ್ರುಧಾರೆಯನ್ನು ಸುರಿಸುತ್ತಿದ್ಲು. ಏನಮ್ಮ ನಿನ್ನ ದುಃಖಕ್ಕೆ ಕಾರಣವೆಂದು ಕೇಳಿದಾಗ ಕರುಳನ್ನೇ ಕತ್ತರಿಸುವಂತಹ ಒಂದು ಆಳವಾದ ಕಥೆಯನ್ನು ಹೇಳಿದ್ಲು. ಹಿಂದೆ ಅದೆಷ್ಟೋ ಮಂದಿ ಅಗ್ರಜರು ನನಗಿದ್ದರಂತೆ. ಸ್ವರ್ಗಲೋಕವನ್ನು ಪಡೆಯುವಂತಹ ಉದ್ದೇಶದಿಂದ
ನಮ್ಮವರೆಲ್ಲರೂ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ. ಏನು ಮಾಡೋಣ? ಶ್ರೀಹರಿಯ ಕಪಟತನದಿಂದ ನಮ್ಮವರೆಲ್ಲರೂ ನಾಶವನ್ನು ಹೊಂದಿದ್ರಂತೆ. ಪುತ್ರ ಶೋಕ ನನ್ನ ತಾಯಿಯಲ್ಲಿ ಸದಾ ಭರಿಸುತ್ತಾ ಇತ್ತು. ಆದ್ರೆ ಏನು ಮಾಡೋಣ? ಇದೆಲ್ಲ ವಿಧಿಲಿಖಿತ ಅಲ್ಲವೇ ಎಂದು ನಾನು ಅಮ್ಮನಲ್ಲಿ ಹೇಳಿದೆ. ಅದಕ್ಕೆ ಅಮ್ಮನಾಡಿದಂತಹ ಮಾತು, ಮಗಳೇ ಮಾಲಿನಿ, ಯಾವುದನ್ನು ನೀನು ವಿಧಿಲಿಖಿತ ಅಂತ ಹೇಳುತ್ತೀಯೋ ಅದೇ ವಿಧಿಯ ಕುರಿತಾಗಿ ನೀನು ತಪಸ್ಸನ್ನು ಆಚರಿಸು. ಒಲಿದು ಬಂದಂತಹ ವಿಧಿಯಲ್ಲಿ ವೀರಾದಿ ವೀರ, ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಪುತ್ರ ನಿನ್ನ ಉದರದಲ್ಲಿ ಹುಟ್ಟುವ ಹಾಗೆ ವರವನ್ನು ಬೇಡಿಕೊಂಡು ಬಾ ಮಗಳೇ ಎನ್ನುವ ಹಾಗೆ ಹರಸಿ ಕಳುಹಿಸಿದವಳಿದ್ದಾಳೆ. ಅಮ್ಮನ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ವನಾಭಿಮುಖವಾಗಿ ಬಂದವಳಿದ್ದೇನೆ. ತಪಸ್ಸನ್ನು ಆಚರಿಸುವುದಕ್ಕಿಂತ ಮುನ್ನ ಸನಿಹದಲ್ಲಿ ಇರುವಂತಹ ಸರಸ್ಸಿಯಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಮಾತ್ರವಲ್ಲ, ದೇಹ ಮಾತ್ರ ಶುದ್ಧಿ ಆದ್ರೆ ಸಾಕಾಗ್ಲಿಕ್ಕಿಲ್ಲ, ಮನಸ್ಸನ್ನು ಕೂಡ ಶುದ್ಧೀಕರಿಸಿಕೊಂಡು ತಪಸ್ಸನ್ನು ಆಚರಿಸಲಿಕ್ಕೆ ಹೊರಡುತ್ತಿದ್ದೇನೆ. ಹೋಗುತ್ತೇನಂತೆ. ತಪಸ್ಸನ್ನು ಆಚರಿಸಲಿಕ್ಕೆ ನಾನು ಹೊರಡುವುದು. ತಪಸ್ಸನ್ನು ಆಚರಿಸಲಿಕ್ಕೆ ಹೊರಡುವುದಕ್ಕಿಂತ ಮುಂಚೆ ನಾನೊಮ್ಮೆ ಸರಿಯಾಗಿ ನನ್ನನ್ನು ನೋಡಬೇಕು. ಯಾಕೆ ಹೇಗಿದ್ದೇನೆ ನೋಡಿ ಅಂತ ಒಮ್ಮೆ. ಯೌವನದಿಂದ ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ ಅದರಿಂದ
ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ ಕಂಡರೆ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಕಂಡರೆ ಮೋಗಿಸದುಳಿಯರು 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 ಅಪಗಿನ್ನು ಅಪಗಿನ್ನು ನಾವದರು ಬಿಸಿಲೆ ಅದರಿಂದ ಯೌವನದಿಂದ
ಯಾಕೆ ಒಮ್ಮೆ ಸರಿಯಾಗಿ ನೋಡಿದ್ರೆ ಅತಿಶಯವಾದಂತಹ ರೂಪಲಾವಣ್ಯವನ್ನು ಹೊಂದಿದವಳು ನಾನು. ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೂಪದಿಂದ ನಾನು ತಪಸ್ಸನ್ನು ಆಚರಿಸಲಿಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಹೌದಪ್ಪ, ಯಾಕೆ ನಾನು ಬಂದು ಸೇರಿದಂತಹ ಸ್ಥಳವಾದರೂ ಯಾವುದು? ಅಯ್ಯೋ, ಇಲ್ಲೇ ಅಲ್ವೇ ಇದು? ನೋಡಿದಿರಾ? ಸಣ್ಣ ಎಳೆಯ ಯುವಕರಿಂದ ಹಿಡಿದು ಹಣ್ಣು ಮುದುಕರು ಕೂಡ ಹಾ ಮಾಡಿ ನೋಡುವುದು. ಯಾಕೆ ಯಾರಪ್ಪ ಇವಳು ಎನ್ನುವ ಹಾಗೆ ನಾನು ಕೇಳಿದ್ದೇನೆ. ಇಳೆಯ ಕಾಮುಕರು ಒಂದು ಕೋಲಿಗೆ ಬಟ್ಟೆಯನ್ನು ಸುತ್ತಿಬಿಡಿ ಅದನ್ನೇ ಹೆಣ್ಣೆಂದು ಭಾವಿಸಿ ಮೋಹಿಸುವವರು. ಇನ್ನು ಈ ಚೆಲುವಿಕೆ ಯವರದಿಂದ ಕಂಗೊಳಿಸುವಂತಹ ನನ್ನನ್ನು ಸುಮ್ಮನೆ ಬಿಡ್ತಾರೆ? ಖಂಡಿತವಾಗಿಯೂ ಇಲ್ಲ. ನಾನು ತಪಸ್ಸನ್ನು ಆಚರಿಸಲಿಕ್ಕೆ ಸಾಧ್ಯವಿಲ್ಲ. ನನಗೆ ಭಂಗವನ್ನು ತಂದೊಡ್ಡುತ್ತಾರೆ. ಇಳೆಯ ಕಾಮುಕರ ಬಗ್ಗೆ ನಾನು ಯೋಚಿಸುವುದು. ನಮಗೆ ನಮ್ಮವರೇ ವೈರಿಗಳು. ಹೌದಪ್ಪ, ಯಾರು? ಸುರರೆಮ್ಮ ಹಗೆಗಳಾಗಿ ಯಾವತ್ತೂ ನಮ್ಮ ಏಳಿಗೆಯನ್ನು ಸಹಿಸುವವರವರಲ್ಲ. ಹೌದಪ್ಪ, ಹೇಳುವುದಕ್ಕೆ ಸುಮನಸರು, ಹೂವಿನಂತಹ ಮನಸ್ಸುಳ್ಳವರು, ಸದಾ ಹೊಟ್ಟೆ ಕಿಚ್ಚು, ನಾವೇನು ಮೇಲೆ ಬರ್ತೇವೆ ಎನ್ನುವಂಥದ್ದು. ಹಾಗಾಗಿ ಇವರು ಯಾರಾದ್ರೂ ಕಂಡ್ರೆ ನನಗೆ ತಪಸ್ಸನ್ನು ಆಚರಿಸಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಹಾಗಾದ್ರೆ ತಪಸ್ಸನ್ನು ನಾನು ಆಚರಿಸಬೇಕು. ಹೀಗೆ ನಾನು ಹಿಂದೆ ಹೋಗ್ಲಿಕ್ಕೆ ಆಗ್ತದಾ? ಬಂದದ್ದು ನಾನು ತಪಸ್ಸನ್ನು ಆಚರಿಸಲಿಕ್ಕೆ ಅಲ್ವೇ? ಹಾಗಾದ್ರೆ ಈ ರೂಪದಿಂದ ನಾನು ತಪಸ್ಸನ್ನು ಆಚರಿಸುವುದಲ್ಲ. ಏನು ಮಾಡೋಣ? ಈ ರೂಪ ಅಲ್ಲದಿದ್ರೆ ಏನಂತೆ? ಇನ್ನೊಂದು ರೂಪವನ್ನು ಬದಲಾಯಿಸಿ ನನಗೆ ತಪಸ್ಸನ್ನು ಆಚರಿಸಲಿಕ್ಕೆ ಗೊತ್ತಿಲ್ವೇ? ಗೊತ್ತುಂಟು. ಹಾಗಾಗಿ ಈ ರೂಪವನ್ನು ಮರೆಮಾಚಿ ಇನ್ನೊಂದು ರೂಪವನ್ನು ಧರಿಸಬೇಕು. ಯಾವ ರೂಪವನ್ನು ಧರಿಸೋಣ? ಏನದು? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡುತ್ತಿರುವುದು ಏನದು? ಚಿಕ್ಕೆಯ ಮರಿ ಅಲ್ವೇ? ಹೌದಪ್ಪ, ಆ ರೂಪವನ್ನು ನಾನು ಧರಿಸಿ ತಪಸ್ಸನ್ನು ಆಚರಿಸಿದ್ರೆ ಖಂಡಿತವಾಗಿ ಇಳೆಯವರಿಗೆ ಸವತ್ತಾಗುವುದಿಲ್ಲ, ನಮ್ಮ ಸುರರಿಗೆ ಸವತ್ತಾಗುವುದಿಲ್ಲ. ಹಾಗಾದ್ರೆ ತಡ ಮಾಡದೆ ಜಿಂಕೆಯ ರೂಪವನ್ನು ಧರಿಸುತ್ತೇನೆ. ನೋಡಿದ್ರಾ? ಆ ಜಿಂಕೆಯನ್ನು ನೋಡಿದ್ರೆ ಈಗ ಆಗ ಆ ಕಡೆ ಈ ಕಡೆ ಓಡ್ತಾ ಇತ್ತು. ಈಗ ನೋಡಿ, ದೊಡ್ಡದಾದಂತಹ ಹುಲಿಯೊಂದು ಬಂದು ಆ ಜಿಂಕೆಯನ್ನು ತಿಂದೇ ಬಿಟ್ಟಿತ್ತು. ಆಗ್ಲಿಕ್ಕಿಲ್ಲ, ಜಿಂಕೆ ಮರಿ ಆಗ್ಲಿಕ್ಕಿಲ್ಲ. ಏನದು ಮರದ ಮೇಲೆ ಕುಳಿತುಕೊಂಡದ್ದು? ಏನು? ಗಿಣಿಮರಿ ಅಲ್ವೇ? ಸಣ್ಣದಾದಂತಹ ಗಿಣಿಮರಿಯ ಒಂದು ರೂಪವನ್ನು ಧರಿಸಿ ನಾನು ತಪಸ್ಸನ್ನು ಆಚರಿಸಿದ್ರೆ ಖಂಡಿತವಾಗಿಯೂ ಯಾರಿಗೂ ತಿಳಿಯುವುದಿಲ್ಲ. ತಡ ಮಾಡದೆ ಆ ಗಿಣಿಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತೇನೆ. ಅಯ್ಯೋ ದೇವ್ರೆ, ಆ ಗಿಣಿಮರಿಯನ್ನು ನೋಡಿ ಅಂತೆ ಬೇಟೆಗಾರನೊಬ್ಬ ಬಂದು ಆ ಗಿಣಿಮರಿಯನ್ನು ಕೊಂದೇ ಬಿಟ್ಟ ಪಾಪಿ. ನಾನೀಗ ಗಿಣಿಮರಿಯ ರೂಪವನ್ನು ಧರಿಸಿದ್ರೆ ನಾನು ಕೂಡ ಬೇಟೆಗಾರನ ಬಲೆಗೆ ಬೀಳುತ್ತಿದ್ದೋ ಏನು? ಆಗ್ಲಿಕ್ಕೇ ಇಲ್ಲ. ಗಿಣಿಮರಿಯೂ ಬೇಡ, ಜಿಂಕೆ ಮರಿಯೂ ಬೇಡ. ನೋಡಿ ಅಂತೆ ಕೆಸರಲ್ಲಿ ಬಿದ್ದು ಹೊರಳಾಡುದು ನೋಡಿ. ಏನದು? ಮಹಿಷಿಗಳ ಹಿಂಡಲ್ವೇ? ಬಲಸಾದು ಪ್ರಾಣಿಯದು. ಯಾರ ರಗಳೆಗೂ ಇಲ್ಲ ಅವುಗಳು, ಅವುಗಳ ರಗಳೆಗೂ ಯಾರೂ ಬರುವುದಿಲ್ಲ. ತಡ ಮಾಡದೆ ಮಹಿಷಿ ರೂಪವನ್ನ ಅಂತೂ ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗವಾಗುತ್ತಾ ಉಂಟು. ಇದಕ್ಕೇನು ಕಾರಣ? ಯಾರಿಂದ ಆಯಿತು, ಹೇಗಾಯ್ತು ಎಂಬುದನ್ನು ತಿಳಿಯಬೇಕು. ಜ್ಞಾನ ದೃಷ್ಟಿಯಿಂದ ನೋಡ್ತೇವೆ. ಶ್ರೀ
ಅತಿಥಿಯ ಮಗಳಾದಂತಹ ಮಾಲಿನಿಯು ವೀರ ಕೋಣವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನು ಮೈಮರೆಸಿ ವೈಶ್ಯ ರೂಪಡುತ್ತಾಳೆ. ಈಕೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಕುಲಕ್ಕೆ ಅಪಮಾನ. ನೀನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನೆಯಾಗಲಿ ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗೇ ಹೋಗಲಿ. ಇವರ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ನಾನು ತಪಸ್ಸನ್ನು ಆಚರಿಸ ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ನೋಡಿದ್ದೇನೆ. ನೋಡುವ ಏನಿದು ಘನತರದವವು ಮಾನಿನಿ ಮನೆಯೇನು ಬಳಲಿಗೆ ದಿಗವು ಸಾನೂರಗದಿ ಪೇಳು ಮನವಿರುವನ್ನು ನಾನಿವೇನೆಂದೈ ತಂದು ಕಮಲಗನು. ಮಗಳೇ ಮಾಲಿನಿ, ನಿನ್ನ ನಿಶ್ಚಲವಾದಂತಹ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಉದ್ದೇಶ ತಪಸ್ಸನ್ನು ಎಸಗಿರುವೆ? ಕೇಳಿಕೋ, ಹೇಳು. ನಾನೇ ಬ್ರಹ್ಮ. ಕರುಣಾಸಾಗರ ದೇವ ಪರಮೇಶಿ ಕೇಳಯ್ಯ, ಹರುಷದಿಂದಲೇ ಮನದಿರಬಾಗ ಧುರಧೀರನಾಗಿ ತರುಣನ ಬಯಸಿನ ಧುರಧೀರನಾಗಿ ತರಣನ ಬಯಸೇನ ವಿರಚಿಸುವುದೆನು ಘೋರ ತಪವ. ಲೋಕದ ಜನರಲ್ಲಿ ಬಿಂದು ಮಾತ್ರ ಕರುಣೆಯಾದರೆ ನೀನು ಮಾತ್ರ ಹಾಗಲ್ಲವಂತೆ. ಕರುಣಾಸಾಗರನಂತೆ ಭಕ್ತರ ಬೇಡಿಕೆಯನ್ನು ಈಡೇರಿಸುವಂತಹ ದೀನ ಜನ ಬಂಧು ನೀನಂತೆ. ನಿನ್ನ ಭಕ್ತರ ಒಂದು ಬೇಡಿಕೆಯನ್ನು ಈಡೇರಿಸುವೆಯಾ ತಂದೆ? ಏನು ಮಗಳೇ? ನನ್ನ ಉದರದಲ್ಲಿ ವೀರಾದಿ ವೀರ ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಪುತ್ರ ನನ್ನ ಉದರದಲ್ಲಿ ಜನಿಸುವ ಹಾಗೆ ವರವನ್ನು ಕೊಡು ತಂದೆ. ವರವನ್ನು ತಥಾಸ್ತು. ಧನ್ಯಳಾದ. ಆದರೆ ಹುಟ್ಟುವಂತಹ ಮಗ ಕೋಣವಾಗಿರ್ತಾನೆ. ಬಲುದಿನದಿಂದಲೇ ವನದಿ ನಿರಶನದೇ ಬಲುದಿನದಿಂದಲೇ ವನದಿ ನಿರಶನದೇ ಬಳಲಿ ನಿನ್ನನು ಒಲಿಸಿದಗೆ ಬಳಲಿ ನಿನ್ನ ಒಲಿಸಿದಗೆ ಫಲಯನಗಿತ್ತೆಯ ದೇವ ಫಲಯನಗಿತ್ತೆಯ ದೇವ ಚೆಲುವ ಪುತ್ರನ ಪೆತ್ತು ಸಲಗುವ ಭಾಗ್ಯ ತೀರ್ಪಿದೆಯ ಚೆಲುವ ಪುತ್ರನ ಪೆತ್ತು ಸಲಗುವ ಭಾಗ್ಯ ತೀರ್ಪಿದೆಯ ಎಂತಹ ವರವನ್ನು ನೀಡಿದೆ ತಂದೆ. ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದ್ದಕ್ಕೆ ಇಂತಹ ಫಲ ನನಗಿತ್ತೇ ದೇವ. ಅದೆಷ್ಟೋ ವರುಷಗಳಿಂದ ಅನ್ನ ಆಹಾರಾದಿಗಳನ್ನೆಲ್ಲ ತ್ಯಜಿಸಿ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದಕ್ಕೆ ನನಗಿತ್ತಂತಹ ವರ ಏನು?
ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗುತ್ತಾನೆ. ಹೌದು, ಮಹಿಷನಿಗೆ ನಾನು ಜನ್ಮವನ್ನು ನೀಡಬೇಕೆ? ನಿಜ. ಅಯ್ಯೋ ವಿಧಿಯೇ, ಎಂತಹ ವರವಿದು! ನನ್ನ ರೂಪವನ್ನೇ ಹೋಲುವಂತಹ ಮಗನನ್ನು ಹೆತ್ತು ಮುದ್ದಾಡಬೇಕೆನ್ನುವಂತಹ ಬಯಕೆಯಿಂದ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ರೆ ಆ ಭಾಗ್ಯವನ್ನೇ ನನ್ನಿಂದ ಕಿತ್ತೆಯ ತಂದೆ. ನಾನು ಮಾಡಿರುವಂತಹ ತಪ್ಪಾದರೂ ಏನು? ನಾನು ಮಹಿಷನನ್ನು ಹೆತ್ತು ಯಾವ ಸುಖವನ್ನು ಪಡೆಯಲಿ? ಏನು ತಂದೆ ಇದು? ಏನು ಮರುಗದಿರು ಮಾಲಿನಿಯೇ ಮುನಿವರ ಬೊರೆದ ವಚನ ತಪ್ಪಲರಿಯದು ತರಳ ಮಗಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಜನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಇಷ್ಟಕ್ಕೂ ಕಾರಣ ನೀನೇ ಆಗಿದ್ದೀಯ. ಇದಕ್ಕೆಲ್ಲ ಕಾರಣ ನಾನೇ. ಹೌದು. ಯಾಕೆ ತಂದೆ? ಏನು ತಪ್ಪನ್ನು ಮಾಡಿದ್ದೇನೆ? ಮಗನನ್ನು ಪಡೆಯಬೇಕೆನ್ನುವಂತಹ ಕಾಂಕ್ಷೆ ಅತಿಯಾಗಿ ಹೋಯಿತು, ಕುತೂಹಲ ಹೆಚ್ಚಾಗಿ ಹೋಯಿತು. ಬೇಗ ಪಡೆಯಬೇಕೆನ್ನುವಂತಹ ಆಸೆಯಿಂದಲೇ ಮಹಿಷಿ ಆಕೃತಿಯನ್ನು ಧರಿಸಿ ತಪಸ್ಸನ್ನಾಗಿಸುವರೆಗೆ ನೋಡು. ಮಹಿಷಿ ರೂಪವನ್ನು ಧರಿಸಿದ್ದು ಸತ್ಯ, ಆದ್ರೆ ಅದರ ಹಿಂದೆ ಉದ್ದೇಶವೇ ಬೇರೆ ಇತ್ತು ತಂದೆ. ಹೌದು, ಪಡೆಯುವುದು ಮಗನನ್ನಾದರೂ ಕೂಡ ರೂಪ ಮಹಿಷಿಯಲ್ಲವೇ? ಈ ಮಹಿಷಿ ರೂಪದ ತಪಸ್ಸನ್ನು ಸುತ್ತಿರುವಂತಹ ಸಂದರ್ಭ ಈ ವನ ಪ್ರದೇಶದಲ್ಲಿ ಸುಪಾಶ್ವಕ ಎನ್ನುವಂತಹ ಮುನಿ ಘನ ತಪೋಧನನಾಗಿದ್ದಾನೆ. ಆತ ಅವನಿಗೆ ತಪಸ್ಸಿಗೆ ವಿಘ್ನ ಒದಗಿ ಬಂತು. ನನ್ನ ತಪಸ್ಸಿನಿಂದ ಆತನಿಗೆ ವಿಘ್ನ ಉಂಟಾಯಿತು. ಹೌದು. ಪರಿಣಾಮ ಕುಪಿತನಾದಂತಹ ಸುಪಾಶ್ವಕ ಮುನಿ ನಿನಗೆ ಶಾಪವನ್ನಿಟ್ಟಿದ್ದಾರೆ. ಮಹಿಷಿ ಆಕೃತಿಯಿಂದ ಧರಿಸಿರುವಂತಹ ನಿನಗೆ ಹುಟ್ಟುವಂತಹ ಮಗನು ಮಹಿಷನಾಗಿ ಜನಿಸಲಿ. ಮುನಿವರ ಮೊರೆದ ವಚನವು ತಪ್ಪಲರಿಯದು. ತ್ರಿಮೂರ್ತಿಗಳಿಂದ ಸಾಧ್ಯವಿಲ್ಲವೇ ಇದು? ಮಗುದೊಮ್ಮೆ ಹೇಳಿದ್ದಾನೆ, 3 ಮೂರ್ತಿಗಳಿಂದಲೂ ನನ್ನ ಶಾಪವನ್ನು ಪರಿಹರಿಸುವುದಕ್ಕೆ ಅಸಾಧ್ಯವಾಗಲಿ ಅಂತ. ತಂದೆಯೇ, ನಾನು ಪಡೆದದ್ದು ಬ್ರಹ್ಮನ ವರವನ್ನಾದರೂ ಕೂಡ ಒಳಗಾದದ್ದು ಮುನಿಯ ಶಾಪಕ್ಕೆ. ಏನು ತಂದೆ ಇದು? ಕಾರಣ ಉಂಟು. ಏನೇ ಆಗಲಿ, ನಿನ್ನ ಉದ್ದೇಶವೇನು? ಘನಪರಾಕ್ರಮಿಯಾದಂತಹ ಧುರಪರಾಕ್ರಮಿಯಾದಂತಹ ತ್ರಿಜಗದಲ್ಲಂತಹ ಮಗನನ್ನು ಪಡೆಯುವಂತಹ ಆಸೆ. ಹುಟ್ಟು ಮಗ ಕೋಣನಾದರೂ ಜಾಣನಾಗಿರ್ತಾನೆ. ನನ್ನ ಉದರದಲ್ಲಿ ಹುಟ್ಟುವ ಮಗ ಜಾಣನಾಗುತ್ತಾನೆ. ಹೌದು ತಂದೆಯೇ, ನಾನು ಬಯಸಿದ್ದು ರೂಪವನ್ನಲ್ಲ, ಆದ್ರೆ ನನ್ನ ಉದರದಲ್ಲಿ ಕೋಣ ಹುಟ್ಟಿದ್ರೂ ಕೂಡ ಮುಂದೆ ಜಾಣನಾಗಿ ಮೆರೆಯುತ್ತಾನೆ, ತ್ರಿಜಗದಲ್ಲನಾಗುತ್ತಾನೆ, ಸುತ್ರಾಣನಾಗುತ್ತಾನೆ. ಹೌದು. ಹಾಗಾದ್ರೆ ಕನಕಗರ್ಭನೇ ಮವನುಗೊಂಡು ಮಾಲಿನಿ ತಳೀಗಿ ಕ್ಷಣದೊಳು ನಿಜ ರೂಪವನೇ ಬೆಳೆಯುತ್ತ ನಂದನಿಗೆ ಎಣೆಯೆಂದೆನಿಬವರನಾಗಬೇಕೆಂದು ಮಂದಗಾಮಿನಿಯು ನಿಶ್ಚಯಿಸಿ ವಿದ್ಯುನ್ಮಾಲಿಗೆಂದೆನಿಬ ವೀರುಗೋ ಮೂಲೆಯೆಂಬರೆದಾಗ ಕಳುಗೆದಳು ಚಾರನೊಡನೆ ದೈತ್ಯ ಮಾತೆ ದಿತಿದೇವೆಂದರೆ ನಾನೇ ಸರಿ. ನನ್ನ ಮಗಳಾದಂತ ಮಾಲಿನಿಯು ಬ್ರಹ್ಮದೇವಿಯಿಂದ ಗಂಡು ಮಗ ಜನಿಸುವಂತೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಹಾಗಂತ ಪ್ರಾಯಕ್ಕೆ ಬಂದಂತ ಮಗಳಿಗೆ ಯೋಗ್ಯವಂತ ಗಂಡನೊಳಗೆ ಮದುವೆ ಮಾಡಿಸಬೇಕಾದ್ದು ತಾಯದೊಳ ನನ್ನ ಕರ್ತವ್ಯ. ಆಲೋಚನೆ ಮಾಡುವಾಗ ಸರಿ ಸರಿ ಇದ್ದೇ ನನ್ನ ಪಾತಾಳ ಅಧಿಪತಿಯಾದಂತ ವಿದ್ಯುನ್ಮಾಲಿ ಆತನೇ ಯೋಗ್ಯವಂತ ಗಂಡು ಎಂಬುದಾಗಿ ನಾನು ತೀರ್ಮಾನಿಸಿದವಳು. ಅದಕ್ಕಾಗಿ ದೂತನ ಮುಖೇ ನಮಗೆ ಓಲೆಯನ್ನು ಬರೆದು ಪಾತಾಳಕ್ಕೆ ಕಳಿಸಿಕೊಡ್ತೀನಿ.
ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ಪಾತಾಳಕ್ಕೆ ಯಾರಂತ ಕೇಳಿದ್ದೀರಿ? ಉದ್ದಿನಮಾಲೆಯನ್ನು ಕೇಳುವುದು ಅದು ನಾನೇ. ಏನು ಹೊರಟು ಬಂದದ್ದು? ಅನೇಕ ವಿಧಿ ಆಲಿಸಿ. ಸ್ವರ್ಗಕ್ಕೆ ಹೋಗಬೇಕಂತಾದ್ರೆ ಅಗಣಿತವ ಸೇನಾ ಬಲ ಬೇಕು. ಅದರಲ್ಲಿ ಸ್ವಲ್ಪ ಕಡಿಮೆ ಇದ್ದೆ ನಾನು. ಏನು ಮಾಡುವುದು ಚಿಂತಿಸ್ತಾ ಇದ್ದೆ. ನನ್ನದೇ ತಲೆ ಬಿಸಿಯಲ್ಲಿದ್ದೇನೆ. ಈಗ ಒಂದು ತಾಗುದಂದ್ರೆ ನನ್ನ ತಲೆ ಬಿಸಿಯಲ್ಲಿರುವಾಗ ನೀವು ಒಂದು ತಾಗಿದ್ದೆ ನನಗೆ. ನಿನಗೆ ತಲೆ ಬಿಸಿ ಮುಖದ ಮೇಲೆ ಉಂಟಲ್ಲ, ಬೇರೆ ಎಲ್ಲಿ ಉಂಟು? ನಿನಗೆಲ್ಲಿ ಉಂಟು? ನನಗೆ ಮುಖದ ಮೇಲೆ ಉಂಟು. ನನಗಲ್ಲೇ ಅಲ್ಲೇ ಉಂಟಾ? ತಾಗಿದ್ಯಾಕೆ? ಯಾರು ನಾನು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಯವಲ್ಲ, ಮತ್ತೆ ನಾನು ಅಲ್ಲಿಂದ ಬಂದದ್ದು. ಎಲ್ಲಿಂದ? ಚೋಳಿತಾವರದಿಂದ ಬಂದದ್ದು, ಗೊತ್ತಾಯ್ತಲ್ಲ? ಯಾಕೆ? ನಾನು ಇಲ್ಲಿಗೆ ಬಂದದ್ದು, ಇಲ್ಲಿ ಪಾತಾಳಿಗೆ. ಪಾತಾಳಿ ಪಾತಾಳಿ ಪಾತಾಳ ಅಲ್ಲಿಗೆ. ಇಲ್ಲಿ ಇದು ಪಾತಾಳ, ಪಾತಾಳ ಚಾವುಂಡಿ ಇದೆಯಾ? ನಿನ್ನ ಅಪ್ಪ ಅಲ್ಲ, ಚಾವುಂಡಿ ಅಲ್ಲ, ಪಾತಾಳ ಚಾವಾಡಿ. ಪಾತಾಳ ಚಾವಾಡಿ ಇದೆಯಾ? ಇದು ಅಂತ ಗೊತ್ತಾಯ್ತು. ಇದು ಇಲ್ಲಿಯ ಮಹಾರಾಜ ಉದ್ದಿನ ಮೇಲೆ ಯಾರು? ಯಾಕೆ ನಿಮಗೆ ವಿಷಯ ಆಗಿದ್ದು ಏನು? ಅಲ್ಲಪ್ಪ, ಇಲ್ಲಿಯ ಮಹಾರಾಜ ಯುದ್ಧನ್ಮಾಲಿ ಇಲ್ಲಿ ಅವರು ಯಾರು ಗೊತ್ತಾಯ್ತು? ನಾನೇ. ನೀವೇ? ಹತ್ತು ಹೋಗ್ಲಿ, ಮಣ್ಣು ತಿನ್ಲಿ. ಏನೇನು ತಲೆಮೇಲಿದ್ದ ನೀವಂತ ನನಗೆ ಗೊತ್ತಾಗಿದೆ. ಓ ರಾಯನೇ, ನಂದು ತಪ್ಪಾಯ್ತು. ಎಂತ ಹೇಳಿದ್ದು? ವಿದ್ಯುನ್ ಮಾಲಿದ. ಓ ರಾಯನೇ, ಇದು ವಿಷಯ ಗೊತ್ತಾಯ್ತು ನಿಮ್ಗೆ? ಇಲ್ಲ, ಗೊತ್ತಾಗ್ಲಿಲ್ವಾ? ಹೇಳಿ ಹೋಗುವ. ನಿಮಗೆ ಬಂತು ಕಾಲ. ಏನು ಎಲ್ಲಿಗ? ನಮ್ಮ ಊರಿಗೆ. ನಮ್ಮ ಊರಿಗೆ ಬರಬೇಕು ನೀವು. ಯಾಕೆ? ಜನ ನೀವಂತ ನನಗೆ ಗೊತ್ತಾಯ್ತಲ್ವಾ? ನಮ್ಮ ಊರಿಗೆ ಬರಬೇಕು. ಬರ್ಬೇಕಾದ್ರೆ ನಾನು ಇಲ್ಲಿಗೆ ಬರುದಲ್ಲ, ಮತ್ತೆ ನನ್ನ ಅಮ್ಮ ಕಳಿಸಿ ಕೊಟ್ಟದ್ದು. ಅಲ್ಲಿವರೆಗೆ ಹೋಗ್ಬೇಕು, ಆ ಊದುಮಾಲಿಯನ್ನು ನೋಡ್ಬೇಕು. ಯುದ್ಧನ್ಮಾಲಿ ಅವರನ್ನು ನೋಡ್ಬೇಕು. ಅವ್ರು ಹೇಳಿದ್ರು ಹಾಗೆ, ನನ್ನ ಮಗಳಿಗೆ ಪ್ರಾಯ ಆಗಿದೆ, ಹಾಗೆ ನೀನು ಇವತ್ತೇ ಮನೆ ಬಿಡ್ಬೇಕಂತ ಹೇಳಿದ್ರು. ಈಗ ಗೊತ್ತಾಯ್ತು. ಏನೋ ಅಲ್ಲಿ ಉಪದ್ರ ಮಾಡಿದೆ. ಹಾಗೆ ಯಾರು? ನೀನು? ಹಾಗೆಲ್ಲ ನಾನು ಊರು ಬಿಟ್ಟದ್ದು. ಮತ್ತೆ ಬರ್ಲಿಕ್ಕೆ ಕಾರಣ ಉಂಟು. ಅವರ ಮಗಳಿಗೆ ಪ್ರಾಯ ಆಯ್ತಲ್ಲ, ಸರಿಯಾದ ಒಂದು ವರ ಬೇಕಂತೆ. ಹಾಗೆ ಹುಡುಕಿ ಹುಡುಕಿ ಇಲ್ಲಿ ಪಾತಾಳಿಗೆ ಬಂದದ್ದು. ಪಾತಾಳಕ್ಕೆ ನಿಮ್ಮಲ್ಲಿ ಮಾತಾಡಿದಲ್ಲ ರಾಯರೇ, ಹಾಗಾದ್ರೆ ನೀವು ಬಾಸಿಂಗವನ್ನು ಕಟ್ಟಿ ಬರಬೇಕು. ನಮ್ಮ ಊರಿಗೆ ಬಾಸಿಂಗವನ್ನು ಕಟ್ಟಿ ಬರಬೇಕು. ಒದಗಿದ್ದ ಶುಭಕಾಲ.
ಜನರ ಮಾಡಲು ನೀವು ಓದಿಯುವುದು ನೀವೆಂತದ್ದು ಓದಿಯುವುದು ಸಂತೋಷವಾಗಿದ್ದು ನನಗೆ. ನಿಮ್ಮ ಸಂತೋಷದಲ್ಲಿ ಯಾರ್ಯಾರ ಬೆನ್ನು ಮೂಲೆಯನ್ನು ತೆಗೆದು ಒದಗಿದ್ದಲ್ಲ ಶುಭ ಕಾಲ ನನಗೆ. ಹೌದಲ್ವಾ? ಈಗ ನಿಮ್ಗೆ ಸಂತೋಷ ಆಯ್ತಲ್ಲ. ವೈದ್ಯ ಕೊಟ್ಟಿದ್ದು ಹಾಲು ಹಣ್ಣು, ರೋಗಿ ಬಯಸಿದ್ದು ಹಾಲು ಹಣ್ಣು ಅಂದ್ರೆ ಇಷ್ಟ ನಂಗೆ ಆಲೋಚನೆ ಮಾಡಿದನು. ಆ ಸೇನಾಬಲ ಬೇಕೆಂಬುದಾಗಿ ಒಂದು ಕಡೆ ವಧು ಮತ್ತೊಂದು ಕಡೆ ಸೇನಾಬಲ ಒದಗಿ ಬರುತ್ತಾ ಇದೆ. ಹಾಗಾದ್ರೂ ತಡ ಮಾಡು ಸರಿಯಲ್ಲ. ದಿಬ್ಬಣಿಗಳ ಸಹಿತ ನೋಡಿ, ಎಲ್ಲರೂ ಇವತ್ತು ಒಂದು ಹೊಸ ದಿಬ್ಬಣಕ್ಕೆ ಬರಬೇಕು. ನಮ್ಮ ಜೊತೆಲಿ ಸ್ವಲ್ಪ ಜನ ಕಮ್ಮಿ ಇದ್ದ. ಪ್ರಚಾರ ಮಾಡ್ತಾರೆ. ಮತ್ತೆ ದಿಬ್ಬಣಕ್ಕೆ ಪ್ರಚಾರ ಮಾಡೋ ಜನ ಬೇರೆ ಇದ್ದಾರೆ. ನಾನಲ್ಲ ಪ್ರಚಾರಕ್ಕೆ, ಅವರೆಲ್ಲರೂ ಸಿದ್ಧರಾಗಿದ್ದಾರೆ. ಹೌದಾ? ಹಾಗಂತ ನಾವೇ ಹೋಗುವುದಲ್ಲ, ಮತ್ತೆ ಸಂಬಂಧಿಕರಿದ್ದಾರೆ. ನಿಮ್ಮ ಸಂಬಂಧಿಕರು ನಮಸ್ಕಾರ. ಮದುವೆ ಯಾರಿಗೆ ಮದುವೆ ಗೊತ್ತಾ? ನನಗೆ. ಇಷ್ಟು ಬೇಗ? ನಾಳೆ ಮದುವೆ. ದಿಬ್ಬಣಿಗಳ ಸಹಿತವಾಗಿ ಬರಬೇಕೆಂಬುದಾಗಿ ಹೇಳಿದ್ದಾರೆ. ನಾವೇ ಹೋಗುವುದಲ್ಲ, ಪುರೋಹಿತರಿದ್ದಾರಲ್ಲ. ಪುರೋಹಿತರೆ ಹೊಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೇದು ಮಾಡಿ ಉತ್ತರ ದೀರ್ಘಾಷ್ಟ ಇದು ನಿಮ್ಮ ಊರಿನ ಕುಲೇ ಪುರೋಹಿತರ? ಕುಲಪುರೋಹಿತರು. ಹೌದಾ? ಅವರು ನಡುಕ್ತಾ ಇದ್ದಾರೆ. ಖಾಲಿ ಕಟ್ಟೆ ಬಿಡು. ಅವರು ಬರುವ ಲಕ್ಷಣ ಇರುವಂತ ನಡುಕ್ತಾ ಇದ್ದಾರೆ. ಪುರೋಹಿತರ ಅರ್ಧ ಬಿದ್ದಿದ್ದೇನೆ, ಗೊತ್ತಾಗ್ತದಲ್ವಾ? ದೇವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಮನಸ್ಸಿದ್ರೆ ನಿನ್ನನ್ನು ಒಳ್ಳೇದು ಮಾಡಲಿ. ದೇವರಿಗೆ ಕೂಡ ಮನಸ್ಸು. ನನ್ನನ್ನು ಕುಲೆ ಪುರೋಹಿತರೆಂದು ಕರೆಯುವ ಅಲ್ಲ, ಅಲ್ಲಿವರೆಗೆ ಬರ್ಲಿಕ್ಕೆ ಮದುವೆ ನಿಮ್ಮ ಜನ ಬರುವಾಗ ನಾನು ಮನೆಯಲ್ಲಿ ಇರಲಿಲ್ಲ. ಮತ್ತೆ ಒಂದು ಬೊಜ್ಜಕ್ಕೆ ಹೋಗಿದ್ದೆ. ಬೊಜ್ಜ ತೀರಿಸಿ ಬರುವಾಗ ಬೇಡ, ಬೊಜ್ಜ ಬೇಡ, ಮದುವೆ ನಿಮಗೆ. ಇವರೆಲ್ಲ ದಿಬ್ಬಣಿಗಳು, ಎಲ್ಲರೂ ದಿಬ್ಬಣಿ. ಹೋಗುವಾಗ ದಿದ್ಯಮ್ಮ ಹೊಂದಿಸಿಕೊಂಡಿದ್ದೇವೆ. ಅಳಿಂದ್ರಿಗೆ ಶುಭವಾಗಲಿ. ಅಳಿಂದ್ರೆ ನಾವು ಬರಬೇಕು, ಪಾಡಿಸಬೇಕು. ಪೀಟು ನೀರಿ ಹೇಳಿದಾಗ ಇವರಿಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಎಲ್ಲ ವಸ್ತು ಮಾಡಿದಲ್ಲ. ನೀವು ತಲೆ ಬಿಸಿ ಮಾಡಬೇಡಮ್ಮ. ಬರುವಾಗ ಚೈಲೀಸ್ ಆಯ್ತು, ಕುಡಿಯುವಾಗ ಒಳ್ಳೆ ಕುಡಿಯಿದ್ದಾರೆ. ಇನ್ನು ಸದ್ಯ ಕೇಳಲಿಕ್ಕಿಲ್ಲ. ಹಾಗಂತ ಅಳಿಂದ್ರೆ ಇಷ್ಟರವರೆಗೆ ನಾವು ಪುರೋಹಿತರನ್ನು ಹುಡುಕ್ಲೇ ಇಲ್ಲ. ಏನು ಮಾಡುದು ಈಗ? ಏನು ಆಶ್ಚರ್ಯವಿದು! ಜೀವಂತ ಪುರೋಹಿತ ಇಲ್ಲಿ ಬಳಿಯಲ್ಲಿ ಇರುವಾಗ ಆ ಹೆಂಗಸರು ಅನ್ಯ ಪುರೋಹಿತರನ್ನು ಹುಡುಕುವುದೆಂದರೆ ನಮಗೆಂತದ್ದು ಕೆಲಸ? ನಾವು ಎಂತೆಂತ ಘನ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಬೆನ್ನ ಹಿಂದೆ ಬಂದರೆ ನಮ್ಮನ್ನು ನಿರುದ್ಯೋಗ ಮಾಡುವ. ನಿಲ್ಲಿಸಿ ನಿಮ್ಮ ಅಟ್ಟಹಾಸ. ಏನು ಅದು? ಹೆಂಗಸಲ್ಲ, ಮಹಾರಾಣಿ ದಿದ್ಯ ಮಾತೆ. ಹೌದಾ? ಹಾಗಾದ್ರೆ ನಾನು ಪುರೋಹಿತರೆಂದು ಗೊತ್ತಿಲ್ಲವೇ? ಗೊತ್ತಾಗಲಿಲ್ಲ. ಹೇಳಿ ಅಮ್ಮ. ಕುಲ ಪುರೋಹಿತರು. ಯಾರು ಇವರು? ಪುರೋಹಿತರ? ಅವರೇನು ಅಳಿಂದ್ರೆ ಆಗಿ ಬೊಬ್ಬೆ ಹಿಡಿದು ಅವರ ಅಭ್ಯಾಸ. ಪುರೋಹಿತರೇ ನಿಲ್ಲಿಸಿಕೊಂಡೆ. ಏನು ಹೊತ್ತಾಕುವುದು? ಅದ ಆಶೀರ್ವಾದ ಕೊಟ್ಟದಲ್ಲ ಅಮ್ಮ. ಹೇಳಿದ ಹಾಗೆ ಮದುವೆ. ನನ್ನ ಮಗಳಿಗೆ ಹುಡುಗಿಯನ್ನು ನೋಡಿದಿರ ರಾಯರೇ? ಇಲ್ಲ. ನೋಡ್ಬೇಕಲ್ಲ, ಕರೆಸುವ ವ್ಯವಸ್ಥೆ ಮಾಡುವ. ಅಮ್ಮ ಹುಡುಗಿಯನ್ನು ಕರೆಸಬೇಕು. ಕರೆಸಬೇಕಾದ್ರೆ ಸಿಂಗರ್ ಆಗ್ಬೇಕು, ಹುಡುಗಿಯರು ಬೇಕಲ್ಲ. ಅಮ್ಮ ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದರೆ ಸಾಕು, ಇಲ್ಲದಿದ್ದರೆ ಬರುವುದು ಬೇಡ. ಏನು ಪುರೋಹಿತರೆ, ಈ ಕಾಲದಲ್ಲಿ ಸೀರೆ ಉಡುವುದಕ್ಕೆ ಗೊತ್ತಿಲ್ಲದವರು ಇದ್ದಾರಾ? ಈ ಕಾಲದಲ್ಲಿ ಹೇಳ್ತಾ ಇದ್ದೆ, ನಮ್ಮ ಮದುವೆ ಆಗಿ 3-4 ಮಕ್ಕಳ ತಾಯಂದಿರಾದ್ರೂ ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ ನೋಡಿ. ಆದ್ದರಿಂದ ಅವರು ಯಾರು ಬರುವುದು ಬೇಡ. ಯಾಕೆಂದ್ರೆ ದಿಬ್ಬಣದಲ್ಲಿ ಬಂದವರು ಅಂತಪದಲ್ಲಿ ಹೋಗಿ ಕರ್ಕೊಂಡು ಬನ್ನಿ. ಯಾಕಂದ್ರೆ ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟ ಅಂತ ಒಂದು ಗಾದೆ ಇದೆ. ಯಾರಿಗೆ? ನನಗೆ ರೋಗ ಉಂಟು. ಹಾಗಲ್ಲ, ಗಳಿಗೆ ತಪ್ಪಿದರೆ ದೋಷ ಬರುತ್ತದೆ ಎಂದು ಹೇಳ್ತಾರೆ ಹಿರಿಯವರು. ಆದ್ದರಿಂದ ಹಾಗಾಗ ಕೂಡದು. ಹಾಗಾದರೆ ಮತ್ತೆ ಬಂದಂತಹ ತೊಂದರೆಗೆ ನಾವೇ ಹೊಣೆಗಾರರಾಗಬೇಕಲ್ಲವ. ಆದ್ದರಿಂದ ಓ ರಾಯರೇ, ಈ ಕಡೆಗೆ ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಹುಡುಗಿ ಸಭೆಗೆ ಬಂದಿದ್ದಾಳೆ. ಓ ಪುರೋಹಿತ್ರೆ, ಎಲ್ಲಿದ್ದಾಳೆ? ಎಂತದ್ದು ಹುಡುಗಿ?
ಎಲ್ಲಿ ಸಭೆಯಲ್ಲಿ ಸಭೆಯಲ್ಲಿ ಹುಡುಗಿ ಇರ್ತಾಳೆ ಅಂತ ನಿಮಗೆ ಯಾರ ನೀವೇ ಹೇಳಿದ್ದಲ್ಲ. ನಾನು ಹೇಳಿದ್ದು ಹಾಗಲ್ಲ. ಮತ್ತೆ? ಸಭೆಗೆ ಎಂದರೆ ಮಂಟಪಕ್ಕೆ ಹಾಗೆ ತಿರುಗಿ ನೋಡಿ. ಒಮ್ಮೆ ಮದುವೆ ಆಗಿಯೂ ಅಭ್ಯಾಸ ಇಲ್ಲ. ಹೆಚ್ಚು ಮಾತಿಲ್ಲ. ನನಗಾದಿದ್ದು ದಂತದ ಗೊಂಬೆ. ಕೂತ್ಕೊಳ್ಳಿ, ಆಮೇಲೆ ಕರೀತೇನೆ. ಮಹಾರಾಣಿ ಪುರೋಹಿತರೆ, ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಬೇಕಲ್ಲ. ನಾನು ಕೇಳಿದ್ದೇನೆ, ನೀವು ಕೇಳುತ್ತ ಪದ್ಧತಿ ಇಲ್ವಾ? ಕೇಳಬೇಕು. ಯಾಕಂದ್ರೆ ಮದುವೆ ಆದ ಮೇಲೆ ಇವರ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಹೋಯ್ತು ಅಂತಾದ್ರೆ ತಿಳಿಯುವಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಿಲ್ವಾ? ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ಅವರು ಸತ್ತಲ್ಲಿ ಮಣ್ಣು ತಿಂದು ಹೋಗ್ಲಿ ಆ ಚಳಿಗೆ. ನಾನು ಯಾವಾಗ ಸಾಯ್ತೇನೆ ಅಂತ ಕಾಯ್ತಾ ಇದ್ದಾನೆ. ಹಾಗಲ್ಲ ಮಹಾರಾಯ, ಸಹಿತ ನಮಗೂ ಪಾಲುಂಟು ಅಂತ. ಒಂದು ಮಾತು ಕೇಳಿ ನೋಡೋಣ. ಎಂತ ನಿಮ್ಮ ಆಟಾಸ? ನಾನು ಕರೆದದ್ದು. ನಿಧಾನ. ಹೊಸ ಮಗಳು ಎಲ್ಲಿ ಓಡ್ಲಿಕ್ಕೆ ಅಮ್ಮ ಅಮ್ಮನಿಗೆ